ನೋಡಿ ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ಟೈಲರ್ ಆಗ್ತಾಯಿದ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಫ್ರಂಟು ಫ್ರಿನ್ಸ್ ಕಟ್ಟು, ಬ್ಯಾಕು ಬೋಟ್ ನೆಕ್ಕು, ಮತ್ತು ಈ ಥರ ಸ್ಟೋನ್ಸ್ ಬಂದಾಗ ಯಾವ ಥರ ಬ್ಲೌಸ್ನ ನಾನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಸ್ಲೀವ್ ಒಂದು ತೋರಿಸಿಲ್ಲ, ಸ್ಲೀವ್ ಕಟ್ಟಿಂಗು ಸ್ಟಿಚಿಂಗು ಬೇರೆ ವಿಡಿಯೋದಲ್ಲಿದೆ. ಬಾಡಿ ಮಾತ್ರ ಇದು ಫ್ರಂಟು ಬ್ಯಾಕು ರೆಡಿ ಮಾಡಿರೋದು ಮಾತ್ರ ನಾನು ತೋರಿಸಿದ್ದೀನಿ. ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಇದು ಫ್ಯೂಸಿಂಗು ಹಾಕೋದಕ್ಕೆ ನಾನು ಹಿಂಗೆ ಐರನ್ ಮಾಡ್ತಿಲ್ಲ, ಸುಮ್ಮನೆ ಸ್ವಲ್ಪ ಲೈಟಾಗಿ ಮಾಡಿದೆ, ಅಂದು ಬಿಟ್ಕೊಳ್ತೈತೆ. ಅದಕ್ಕೆ ಈ ಥರ ಫ್ಯಾಬ್ರಿಕ್ಗಳು ಏನಿದೆ ಅದನ್ನು ಹಾಕ್ಬಿಟ್ಟು ಫ್ಯೂಸಿಂಗ್ನ ಅಣಿಸ್ತಾ ಇದ್ದೀನಿ ನಾನು. ಈ ಥರ ಬ್ಲೌಸು ಏನು ನಿಜವೂ ಹಿಂಸೆ ಅನಿಸುತ್ತೆ. ಯಾಕೆ ಗೊತ್ತಾ, ಮಿಷಿನ್ಗೆಲ್ಲ ಸಿಗಾಕೊಳ್ತೈತಿ ಈ ಥರ ಸ್ಟೋನ್ಸ್ದು. ಏನು ಮಾಡೋಕ್ಕಾಗಲ್ಲ ಅಂತ ಬಿಡೋಕ್ಕಾಗೋದಿಲ್ಲ. ಏನು ಅಂತಂದರೆ ಈ ಥರ ಮಾಡ್ಕೊಂಡು ಸೆಂಟ್ರಿಗೆ ಒಂದು ನ್ಯಾಚ್ ಹೊಡ್ಕೊಳ್ಳೋಣ. ಡಿಸೈನ್ ಏನೈತೆ ಇದನ್ನ ಸೆಂಟ್ರಿಗೆ ಮಾಡ್ಕೊಂಡು ಆ ಕಡೆ ಈ ಕಡೆ ಎರಡು ಸಮ ಇರಬೇಕು. ಈ ಥರ ಸೆಂಟ್ರಿಗೆ ಮಾಡ್ಕೊಂಡು ಇಲ್ಲೂ ನ್ಯಾಚ್ ಹೊಡ್ತಿದ್ದೀನಿ ನಾನು. ನ್ಯಾಚ್ ಹೊಡ್ತಿದ್ದೀನಿ. ಎಲ್ಲ ಡೀಪು ಜಾಸ್ತಿ ಇತ್ತು. ನಾನು ಬ್ಯಾಕಲ್ಲಿ ಇವಾಗ ಕಟಿಂಗ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಜಾಸ್ತಿ ಇದ್ದಿದ್ದು. ಒಂದು ಡೀಪು 10.5 ಇಂಚು. ಇದು 10.5 ಇಂಚಿಗೆ ಬರೋದಿಲ್ಲ. ಅದರಿಂದ ಏನಾಯಿತು, ಇವಾಗ ಹೇಳಿದೆ ಫೋನ್ ಮಾಡಿ ಅವರಿಗೆ, ಈ ಥರ ಲೈನಿಂಗ್ ಕಟ್ ಮಾಡಿಬಿಟ್ಟಿದ್ದೀನಿ, ಬ್ಲೌಸ್ ಕಟ್ ಮಾಡೋಕ್ಕೆ ಈ ಥರ ಮೆಜರ್ಮೆಂಟ್ ಚಿಕ್ಕದು ಬರ್ತಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅವರು ಆಯಿತು ಸರಿ ಆಯಿತು, ಎಷ್ಟು ಚಿಕ್ಕದು ಬಂದಿದೆ ಅಂತ ಅಂದರು. ಅವ್ರದ್ದು ಏನು ನಾರ್ಮಲ್ ಮೆಜರ್ಮೆಂಟ್ ಇದೆ ಇದೆಯಲ್ಲ, ನಾರ್ಮಲ್ ಮೆಜರ್ಮೆಂಟು ತುಂಬ ಡೀಪು ಜಾಸ್ತಿ ಬ್ರಾಡಾಗಿದ್ದಿದ್ದು ಇದು. ಅದಕ್ಕೆ ಹೇಳಿದೆ, ಅಗ್ಲೂ ಇದು ಬಂದಿಲ್ಲ ಆಯಿತಾ. ತಂದುಬಿಟ್ಟಿದ್ದಾರೆ. ಅವ್ರು ಯಾವುದೋ ಮದುವೆಗೆ ಹೋಗ್ಬೇಕಂತೆ, ಎಲ್ಲ ಮದುವೆಗೆ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಆಯಿತು ಪರವಾಗಿಲ್ಲ ಮಾಡಿ ಅಂತ ಅಂದರು. ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹೆಂಗೆ ಮಾಡ್ತೀವೋ ಇದಕ್ಕೂ ಅದೇ ಥರ ಸರಿನಾ. ಇದು ಮಾಡ್ಕೊಂಡಿದ್ದೀನಿ. ಬ್ಯಾಕು ಸೀದಾ ಹಾಕ್ಕೊಂಡಿದ್ದೀನಿ, ಫ್ರಂಟ್ನ ಉಲ್ಟಾ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದು ನಾರ್ಮಲಾಗಿ ಏನು ನೆಕ್ ಇದೆ ನೋಡಿ ಡಿಸೈನು, ಅದೇ ಥರನೇ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಹಿಂಸೆ ಅನಿಸುತ್ತೆ ನಿಜವಾಗ್ಲೂ ಹೇಳ್ತೀನಲ್ಲ. ನನಗೆ ತಲೆ ಕೆಟ್ಟೋಗಿದೆ ಯಾಕಪ್ಪ ಈಸ್ಕೊಂಡೆ ಅಂತ. ಆದರೆ ಏನು ಮಾಡೋದಕ್ಕಾಗತ್ತೆ, ಈಸ್ಕೊಂಡ್ರೆ ಕಸ್ಟಮರು ಯಾವಾಗಲೂ ಬರ್ತಾರಲ್ವ, ಬಂದಮೇಲೆ ನಾವು ತೊಗೊಳ್ಳೇಬೇಕು. ಏನಿದೆ ಇವಾಗ ಇದು ಆ ಕಡೆ ಈ ಕಡೆ ಸರಿಯಲ್ಲ ಆಯಿತಾ. ಸ್ಟಿಚಿಂಗ್ ಚಿಕ್ಕ ಮಾಡ್ಕೊಂಡು ಏನು ನೆಕ್ದು ಡೀಪ್ ಇದೆ ಇನ್ನೂ ಡೋರಿ ಮಾಡ್ಕೊಂಡಿದ್ದರೆ ಏನು ಅಂತಂದರೆ ನಾನು ಈ ಟೈಮಲ್ಲೇ ಇಲ್ಲಿ ಒಳಗಡೆ ಹಾಕ್ಬಿಡ್ತಿದ್ದೆ ಇಲ್ಲಿ ಸರಿನಾ. ಮಾಡ್ಕೊಂಡಿಲ್ಲ. ಸ್ಯಾರಿ ಬೇರೆ ಕಟ್ ಮಾಡಬೇಕಾಯಿತು, ಬ್ಲೌಸ್ ಪೀಸ್ ಆಗಿದೆ ಅಂತ ಹಂಗೆ ಮಾಡ್ಕೊಬಿಡ್ತಿದ್ದೆ. ಇಷ್ಟ ಆಯ್ತಲ್ಲ ಫ್ರೆಂಡ್ಸ್, ಇಷ್ಟ ಆಯಿತು. ನೋಡ್ಕೋಬೇಕು ಇದು ಡಿಸೈನು ಸೆಂಟ್ರಿಗೆ ಬಂದಿದೆಯಾ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಇದಾಗುತ್ತೆ. ಫ್ರೆಂಡ್ಸ್ ಈ ಥರ ಸ್ಟಿಚಿಂಗ್ ಆಯಿತು. ಏನು ಅಂದರೆ ಇವ್ರದ್ದು ಇದು ಎಡ್ಜಲ್ಲಿ ಈ ಸ್ಟೋನ್ಸ್ ಬಂದಿದೆಯಲ್ಲ, ಇದರಿಂದ ತುಂಬ ಜಾಸ್ತಿ ಗ್ಯಾಪ್ ಇರಬಾರ್ದು. ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಒಂದು 1/4 ಇಂಚ್ ಹೆಚ್ಚು ಕಮ್ಮಿ ಇದ್ದರೆ ಏನೂ ಆಗಲ್ಲ. ಇದೇನಿದೆ ಇದನ್ನು ಇವಾಗ ಒಂದು 1/4 ಇಂಚ್ ಬಿಟ್ಬಿಟ್ಟು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಕೆಳಗಡೆ ಬಟ್ಟೆ ಹುಷಾರು, ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು. ಟಾಪ್ ಸೈಡ್ದು ನೋಡ್ಕೊಂಡು. ಅದು ಸ್ಯಾರಿ ಬಟ್ಟೆ ಬೇರೆ, ಸ್ಯಾರಿದು ಬ್ಲೌಸ್ ಪೀಸು
ಮಾಡ್ಕೊಳ್ತೀನಿ. ಇದನ್ನೇ ಫುಲ್ಲು ಹಿಂಗೆ ಕಟ್ ಮಾಡ್ಕೊಡಿ. ಕಟ್ ಮಾಡ್ಕೊಬಿಟ್ಟು ಏನಿದೆ ಇಲ್ಲೆಲ್ಲ ಒಂದೊಂದು ಇಂಚ್ಗೆ ಈ ಥರ ಫುಲ್ಲು ನ್ಯಾಚ್ ಹೊಡ್ಕೊಳ್ಳಿ, ಸರಿನಾ? ಆ ಸೈಡು ಅಷ್ಟೇ, ಈ ಸೈಡು ಅಷ್ಟೇ. ಈ ಥರ ಮಾಡ್ಕೊಳ್ಳಿ. ಈ ಥರ ಇದನ್ನು ನೀಟಾಗೆ ಟರ್ನ್ ಮಾಡ್ಕೊಳ್ಳಿ. ಸ್ಕ್ರೂ ಡ್ರೈವರ್ ಇದೆಯಲ್ಲ ಅದ್ರಲ್ಲಿ ತಗೊಳ್ತೀನಿ. ಏನು ಮಾಡಲಿ, ಆಮೇಲೆ ಶಾರ್ಪಾಗಿ ಬರಬೇಕು ಅಂದರೆ ಆಮೇಲೆ ಟ್ರಿಮ್ಮರ್ ತೊಗೊಂಡು ಚೂರು ಬೇಡಿ, ಆಮೇಲೆ ಕಚ್ಚೆ ಎಲ್ಲ ಈಚೆಗೆ ಓಪನ್ ಆಗಿಬಿಡುತ್ತೆ. ಸ್ವಲ್ಪ ಮೂತಿ ಬರಬೇಕಲ್ಲ ಶಾರ್ಪಾಗಿ. ಎಲ್ಲ ಆಮೇಲೆ ಅಟ್ಯಾಚ್ ಮಾಡಿ ಆ ಕಡೆ ಈ ಸೈಡು 2 ಸೈಡು ಅಂದರೆ ಅದೇ ಥರನೇ ಇದು ಮಾಡಬೇಕು. ಈ ಥರ ಟರ್ನ್ ಮಾಡ್ಕೊಂಡಾಯಿತು. ಈ ಥರ ಟರ್ನ್ ಮಾಡ್ಕೊಂಡಾಯಿತು. ಇವಾಗ ಇದು ಸ್ಟಿಚಿಂಗ್ ಹಾಕಬೇಕು. ಇವಾಗ ಸ್ಟಿಚಿಂಗ್ ಹಾಕೋದೇ ದೊಡ್ಡ ಕೆಲಸ. ಯಾಕೆಂದರೆ ಸ್ಟೋನ್ಸ್ ಎಲ್ಲ ಸಿಗುತ್ತೆ, ಇನ್ನೂ ಸ್ಟಿಚಿಂಗ್ ಹಾಕಲಿ, ಅದು ಹಾಕಲೇಬೇಕು. ಬಟ್ಟೆಗಳು ಹೆಂಗೆ ಹೊಡಿತಿದೆ ಅಂತ ಗೊತ್ತಾಗೋದಿಲ್ಲ. ನೋಡ್ಕೊಂಡು ಸ್ವಲ್ಪ ಕಳ್ಕೊಂಡು ಆಯಿತಾ. ಟಾಪ್ ಇನ್ಸೈಡ್ ಇರೋ ಲೈನಿಂಗ್ ಟಾಪ್ ಸೈಡ್ ಕಾಣಬಾರ್ದು, ಟಾಪ್ ಸೈಡ್ ಇರೋ ಬಟ್ಟೆ ಇನ್ಸೈಡ್ ಕಾಣಬಾರ್ದು. ಆ ಥರ ನೋಡ್ಕೊಂಡು ನೋಡಿ, ಸ್ಟೋನ್ ಸಿಗಬಾರ್ದು ಅಂತ ಅಂದ್ಬಿಟ್ಟು ನಾನು ಎಷ್ಟು ಕಷ್ಟಪಟ್ಟೆ. ಆದ್ರಿಂದ ಸ್ಟೋನ್ಸ್ ಎಲ್ಲ ಸಿಗ್ತಿದೆ. ಏನು ಮಾಡಿ ಅದೇ ಟೆನ್ಷನ್ ಹಾಕಿದಾಯಿತು ಕಡೆಗೆ ಸ್ಟಿಚಿಂಗ್. ಇದಕ್ಕೆ ಬೇಕಾದ್ರೆ ಎಕ್ಸ್ಟ್ರಾ ಬೇರೆ ಲೈನಿಂಗ್ಗೆ ಅಟ್ಯಾಚ್ ಮಾಡಿಬಿಟ್ಟು ಎಮಿಂಗ್ ಮಾಡೋದನ್ನು ಮಾಡ್ಕೋಬೋದಾಗಿತ್ತು. ನಾನು ಬೇಡ ಅಂತಂದ್ಬಿಟ್ಟು ಮಾಡಲಿಲ್ಲ. ಇದು ಈ ಥರ ಬಂದೈತೆ ಡಿಸೈನು. ಇದು ಇಷ್ಟು ಗೊತ್ತಾ, ಇಷ್ಟು ಬ್ರಾಡಾಗಿತ್ತು. 10:30 ಅಂದರೆ ಇಲ್ಲಿಗೆ ಬರುತ್ತೆ ಡೀಪು. ಏನು ಮಾಡೋಣ. ಮತ್ತು ಈ ಡಿಸೈನ್ ನೋಡಿ ಅರ್ಧ ಕೊಟ್ಟಿದ್ದಾರಾ, ಅವ್ರಿಗೆ ಇಲ್ಲಿಂದ ತೆಗೆದ್ರೆ ಬೇಡ, ಇಷ್ಟು ಚಿಕ್ಕದಾಗುತ್ತೆ, ಡೀಪು ಇಲ್ಲಿ ಹೋಗುತ್ತೆ. ಅದಕ್ಕೆ ಇದೆಲ್ಲ ಕೂದಲು ಕವರ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಈ ಥರ ನೆಕ್ ಡಿಸೈನ್ ಮಾಡ್ಕೊಂಡಿರೋದು. ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಮಾತಾಡ್ಕೊಂಡು ಕೂತ್ಕೊಳ್ತೀನಿ. ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಇದೇನಿದೆ ಎಕ್ಸ್ಟ್ರಾ ಇದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡೋಣ. ಟ್ರಿಮ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಈ ಥರ 2 ಇಂಚ್ದು ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದು ನಾರ್ಮಲ್ ಬ್ಯಾಕು. ನೀವೇನಾದರೂ ನನ್ನ ವೀಡಿಯೋಸ್ ನೋಡಿದ್ದೆ ಆ ಥರ ಅಲ್ಲ ಇದು ಬರೋದು. ಇದನ್ನು ನಾವು ಎಮಿಂಗ್ ಮಾಡಬೇಕಾಗತ್ತೆ, ಸರಿನಾ? 1/2 ಇಂಚ್ ಏನೈತೆ ಅದಕ್ಕಿಂತ ಮುಂಚೆ ಕಟ್ಟಿಂಗ್ ಮಾಡಬೇಕಾದ್ರೆ 1/4 ಇಂಚು ಕ್ರಾಸಾಗಿ ಕಟ್ ಮಾಡಿರ್ತೀವಲ್ವ, ಅದನ್ನು ಈ ಟೈಮಲ್ಲಿ ಹಿಂಗೆ ಇಲ್ಲಿ ಹಿಂಗೆ ಸಮ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. 2 ಬ್ಯಾಕು ಒಂದೇ ಸಮ ಇರೋ ಥರ 1/4 ಇಂಚು ಕಟ್ ಮಾಡ್ಕೊಬಿಟ್ಟು ಇದೇನು 1/2 ಇಂಚು ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಟಿರ್ತೀವೋ
ಅದಕ್ಕೆ ಸ್ಟಿಚಿಂಗ್ ಹಾಕ್ಕೊಳ್ಳೋಣ. ಫುಲ್ಲು ಸ್ಟ್ರೈಟು ಸ್ಟಿಚಿಂಗ್ ಹಾಕ್ಕೊಳ್ಳೋಣ. ಆಮೇಲೆ ಸ್ಟಿಚಿಂಗ್ ಹಾಕ್ಮೇಲೆ ನೋಡಿ, ಈ ಪಟ್ಟಿನ ಈ ಕಡೆ ಟರ್ನ್ ಮಾಡ್ಕೊಬಿಟ್ಟು ತಿರ್ಸ್ಕೊಬಿಟ್ಟು ಇವಾಗ ಪಟ್ಟಿ ಮೇಲೆ ಸ್ಟಿಚಿಂಗ್ ಬರಬೇಕು ಸಣ್ಣದಾಗಿ ಕಿನಾರಿ, ಆ ಥರ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ರಲ್ವಾ, ಹಾಕ್ಕೊಂಡ್ಮೇಲೆ ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿ, ಈ ಪಟ್ಟಿ ಏನಿದೆ ಇದನ್ನು ಇಲ್ಲೇ ಫೋಲ್ಡಿಂಗ್ ಮಾಡಿ, ಬಟ್ಟೆ ಮೇಲಲ್ಲ, ಪಟ್ಟಿನ ಮಾತ್ರ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಸ್ಟಿಚಿಂಗ್ ಹಾಕೋದು. ಸ್ಟ್ರೈಟಾಗಿ ಇದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕೋಣ. ಫಸ್ಟೇ ಬೇಕಾದ್ರೆ ಸ್ಟಿಚಿಂಗ್ ಮಾಡಿಬಿಟ್ಟು ನಾನು ಇವಾಗ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ, ನಿಮ್ಮ ಇಷ್ಟ, ನೀವು ಯಾವಾಗ ಬೇಕಾದ್ರೆ ಮಾಡ್ಕೋಬೋದು. ಇವಾಗ ಒಂದು ಲಾಂಗ್ ಸ್ಟಿಚ್ ಇಕ್ಕೋಬಿಟ್ಟು ಇಲ್ಲಿ ಒಂದು ಡಮ್ಮಿ ಸ್ಟಿಚ್ ಹಾಕೋಬೋದು. ಎಮಿಂಗ್ ಮಾಡಿಬಿಟ್ಟು ಮತ್ತೆ ಸ್ಟಿಚಿಂಗ್ನ ರಿಮೂವ್ ಮಾಡೋದು, ಸರಿನಾ? ಎಮಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ನ ರಿಮೂವ್ ಮಾಡೋದು. ಈ ಥರ ಎಡ್ಜಲ್ಲಿ ಹಾಕೋಬೇಡಿ, ಒಂದು ಸ್ವಲ್ಪ ಕ್ಯಾಪ್ ಕೊಟ್ಬಿಟ್ಟು ಒಂದು 1/4 ಇಂಚು ಸ್ಟಿಚಿಂಗ್ ಹಾಕೊಳ್ಳಿ, ಸರಿನಾ? ಲಾಂಗ್ ಸ್ಟಿಚ್ ಇಟ್ಕೊಳ್ಳಿ, ನಿಮಗೆ ಬಿಚ್ಚಬೇಕಾದ್ರೆ ಈಸಿ ಆಗುತ್ತೆ, ಸರಿನಾ? ಇಷ್ಟು ಇದು ಕತೆ ಆಯಿತು. ಇವಾಗ ಬ್ಯಾಕ್ ಡಾಟ್ ಹಿಡಿಬೇಕಲ್ವಾ? ಬ್ಯಾಕ್ ಡಾಟ್ ಹಿಡಿಯೋಕ್ಕೆ ಈ ಮಾರ್ಕಿಂಗ್ ಮೇಲೆ ಸ್ವಲ್ಪ ಡಾರ್ಕಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಆ ಕಡೆ ಎಕ್ಸ್ಟ್ರಾ ಏನಿದೆ ಅದನ್ನು ತಿನ್ಕೊಳ್ತಾ ಇದ್ದೀನಿ. ಮಾಡ್ಕೊಬಿಟ್ಟು ಇದನ್ನು ಒಂದೇ ಸಮ ಎಲ್ಲನೂ ಒಂದೇ ಸಮಕ್ಕೆ ಮಾಡ್ಕೋಬೇಕು. ನೋಡಿ, ನೆಕ್ಕೆಲ್ಲ ಒಂದೇ ಸಮ ಬಂದಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಇಲ್ಲಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ರಿಟರ್ನ್ ಅದೇ ಮಾರ್ಕೆ ಬೀಳುತ್ತಲ್ವಾ? ಇವಾಗ ಡಾಟ್ ಇಟ್ಕೊಳ್ಳೋಣ. ಇದು ಡಾಟ್ ಇಟ್ಕೊಂಡ್ರೆ ಬ್ಯಾಕ್ ರೆಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು, ಸರಿನಾ? 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿರ್ತೀವಲ್ವಾ ಅದನ್ನೇ ಡಾಟ್ ಇಟ್ಕೊಳ್ಳೋದು. ಸ್ಟಿಚಿಂಗ್ ಆ ಕಡೆನೂ ಸೇಮ್ ಹಂಗೆ ಡಾಟ್ ಹಿಡಿಯೋದು 1/2 ಇಂಚ್ಗೆ, ಈ ಕಡೆನೂ ಸೇಮ್ ಹಂಗೆ, ಸರಿನಾ? ಇದು ಪ್ರಿನ್ಸೆಸ್ ಕಟ್ ಬ್ಲೌಸು. ನಾವಿವಾಗ ಫ್ರಂಟ್ ರೆಡಿ ಮಾಡ್ಕೋಬೇಕು. ನೋಡಿ, ನಾನು ಇದಕ್ಕೂ ಅಷ್ಟೇ ಫ್ಯೂಸಿಂಗ್ನ ಕಟ್ ಮಾಡಿಬಿಟ್ಟು ಲೈನಿಂಗ್ ಮೇಲೆ ಸ್ಟಿಕ್ ಮಾಡಿದ್ದೀನಿ. ಫ್ಯಾಬ್ರಿಕ್ ಗ್ಲೋ ತಗೊಂಡು ಅಂಟಿಸಿದ್ದೀನಿ. ಸ್ವಲ್ಪ ಡ್ರೈ ಆದಮೇಲೆ ನಾವು ಸ್ಟಿಚಿಂಗ್ ಮಾಡ್ಕೋಬೋದು. ಈ ಥರ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟೇ. ಇವಾಗ ನಾನು ಇಲ್ಲಿಂದ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದ ಬೇಕಾದ್ರೆ ಫ್ರಂಟಿಂದ ಯಾವ ಕಡೆಯಿಂದ ಬೇಕಾದ್ರೆ ಮಾಡ್ಕೋಬೋದು. ನಾನು ಇಲ್ಲಿಂದನೇ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಫುಲ್ಲು ಕರೆಕ್ಟಾಗಿದೆಯಾ ಅಂತಂದ್ಬಿಟ್ಟು ನೋಡ್ಕೊಬಿಟ್ಟು ಫ್ಯೂಸಿಂಗ್ ಏನಿದೆ ಫ್ಯೂಸಿಂಗ್ ಪಕ್ಕನೇ ನಾನು ಸ್ಟಿಚಿಂಗ್ ಹಾಕ್ತೀನಿ. ಕ್ಯಾನ್ವರ್ಸ್ ಮೇಲೆ ಹಾಕ್ತಾ ಇಲ್ಲ, ಫ್ಯೂಸಿಂಗ್ ಪಕ್ಕನೇ ಕ್ಯಾನ್ವರ್ಸ್ ಪಕ್ಕ ಅದನ್ನು ಫ್ಯೂಸಿಂಗು ಅಂತಲೂ ಹೇಳ್ತಾರೆ, ಸರಿನಾ? ಫ್ಯೂಸಿಂಗ್ ಅಂತಲೂ ಹೇಳ್ತಾರೆ, ಕ್ಯಾನ್ವರ್ಸ್ ಅಂತಲೂ ಹೇಳ್ತಾರೆ. ನಾನು ಕ್ಯಾನ್ವರ್ಸ್ ಪಕ್ಕನೇ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಹಾಕ್ಕೊಬಿಟ್ಟು 1/4 ಇಂಚು ಬಿಟ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಬಿಟ್ಟು ಗೊತ್ತಲ್ವಾ, ಇಲ್ಲಿ ಹಿಂಗೆ ಕ್ರಾಸಾಗೆ ಇಲ್ಲ ಕಾಲು ಇಂಚ್ಗೆ ನ್ಯಾಚ್ ಹೊಡ್ಕೊಂಡು ಫ್ಯಾಬ್ರಿಕ್ ಹುಷಾರು ಸ್ಟಿಚಿಂಗ್ ಕಟ್ ಆಗದೆ ಇರೋ ಥರ ಲೈಟಾಗೆ ಇದು ಮಾಡ್ಕೊಳ್ಳಿ. ನ್ಯಾಚ್ ಹೊಡ್ಕೊಬಿಟ್ಟು ಟರ್ನ್ ಮಾಡ್ಕೊಳ್ಳಿ. ಇನ್ನೂ ಅದು ಫ್ಯಾಬ್ರಿಕ್ ಗ್ಲೋ ಇನ್ನೂ ಡ್ರೈ ಆಗಿಲ್ಲ, ಸ್ವಲ್ಪ ತ್ಯಾವ ಇದೆ. ಇವಾಗ ಟರ್ನ್ ಮಾಡ್ಕೊಬಿಟ್ಟು ನಾವು ಕಿನಾರಿ ಹಾಕ್ಕೊಳ್ಳೋಣ ಸ್ಟಿಚಿಂಗು, ಸರಿನಾ? ಟಾಪ್ ಸೈಡ್ ಬಟ್ಟೆ ಇನ್ಸೈಡ್ಗೂ ಹೋಗಬಾರ್ದು, ಇನ್ಸೈಡ್ಗೂ ಟಾಪ್ ಸೈಡ್ಗೂ ಬರಬಾರ್ದು. ಆ ಥರ ನೋಡಿಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ಳೋದು. ಕಿನಾರಿ ಹಾಕ್ಕೊಬಿಟ್ಟು ನೋಡಿ ಯಾವ ಥರ ಬಂದಿದೆ ಕೊಡು ಶೇಪ್ ಅಂತ ಅಂದ್ಬಿಟ್ಟು, ಸರಿನಾ? ಈಗ ಏನು ಲೈನಿಂಗ್ ಇದೆ ನೋಡಿ, ಲೈನಿಂಗ್ಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋಣ.
ಸ್ಟಿಚಿಂಗ್ ಹಾಕ್ಬೋದು. ಸರಿನಾ? ಇದೇ ಥರನೇ ಇನ್ನೊಂದು ಫ್ರಂಟೂ ಸಹ ರೆಡಿ ಮಾಡಿದ್ದೀನಿ ನಾನು. ಎಕ್ಸ್ಟ್ರಾ ಏನಿದೆ ಫ್ಯಾಬ್ರಿಕ್ಕು ಅವನ್ನೆಲ್ಲ ಟ್ರಿಮ್ ಮಾಡ್ಕೊಳ್ತೀನಿ. ಮತ್ತು ಇದನ್ನು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ನೋಡಿ ಆಪೋಸಿಟ್ನ ನೋಡ್ಕೊಳ್ಳಿ. ಸರಿನಾ? ಈ ಶೇಪ್ ಹಿಂಗಿದೆ, ಮತ್ತು ಈ ನ್ಯಾಚ್ ಏನಿದೆ, ಮತ್ತು ಇದು ಡಾಟ್ಸ್ ಹತ್ರ ನಾವು ಕಟ್ ಮಾಡಿದ್ದೀವಿ ನೋಡಿ, ಅದೇನಿದೆ ಅವನ್ನೆಲ್ಲ ನೋಡ್ಕೊಂಡು ಆಪೋಸಿಟ್ ಈ ಥರ ಫಸ್ಟ್ ಚೆಕ್ ಮಾಡ್ಕೊಂಡು ಆಮೇಲೆ ನಾವು ಇದು ಸ್ಟಿಚಿಂಗ್ ಹಾಕ್ಕೋಬೇಕಾಗತ್ತೆ. ಇದು ಆಪೋಸಿಟ್ ಎಲ್ಲ ಚೇಂಜ್ ಆಗಿರುತ್ತೆ. ಏನು ಗೊತ್ತಾ, ಬಟ್ಟೆ ಉಲ್ಟಾ ಸೀದಾ ಇಲ್ಲ ಅಂದರೂ ಆಪೋಸಿಟ್ ಚೇಂಜ್ ಆದರೂ ನಾವು ಮತ್ತೆ ಬಿಚ್ಚಬೇಕಾದ್ರೆ ಸ್ಟಿಚಿಂಗ್ ಮಾಡ್ಕೋಬೋದು. ಬಟ್ಟೆ ಒಂದೊಂದು ಕೆಲವೊಂದು ಫ್ಯಾಬ್ರಿಕ್ಕು ಉಲ್ಟಾ ಸೀದಾ ಬರುತ್ತೆ. ಅವಾಗ ಏನಾಗುತ್ತೆ, ನಮಗೆ ಅದು ಬಟ್ಟೆಗಳು ಸಿಗೋದಿಲ್ಲ. ಅದಕ್ಕೆ ಫಸ್ಟು ನಾವು ಆಪೋಸಿಟ್ ಹಾಕ್ಕೊಂಡು ಇದೇ ಆಗಲಿ, ಮತ್ತು ಇದ್ರದ್ದು ಇನ್ನೊಂದು ಇದೆಯಲ್ಲ ಪೀಸು, ಅದನ್ನು ಅಷ್ಟೇ ಡಿಫ್ರೆಂಟ್ ಪಾರ್ಟ್ ಏನಿದೆ ಅದನ್ನು ಅಷ್ಟೇ ಆಪೋಸಿಟ್ ನೋಡಿಕೊಂಡೆ ನಾವು ಕೆಲವೊಂದೊಂದು ಏನು ಒಂದೇ ಥರ ಎರಡು ಬರುತ್ತಲ್ಲ ಅದೆಲ್ಲ ಆಪೋಸಿಟ್ ನೋಡಿಕೊಂಡೆ ನಾವು ಇದು ಮಾಡ್ಕೋಬೋದು. ಬೇಕು ಎರಡೂ ಸ್ಟಿಚಿಂಗ್ ಆಗಿದೆ. ಇವಾಗ ನಾನು ಇದನ್ನು ಟ್ರಿಮ್ ಮಾಡ್ಕೊಳ್ತೀನಿ. ಸರಿನಾ? ಏನು ಎಕ್ಸ್ಟ್ರಾ ಇದೆ ಮತ್ತು ಇದ್ರದ್ದು ಇದು ಫ್ರಂಟ್ ಏನಿದೆ ಇದನ್ನು ಉಲ್ಟಾ ಸೀದಾ ನೋಡ್ಕೊಂಡು ಆಪೋಸಿಟ್ ನೋಡ್ಕೊಂಡೆ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ಟ್ರಿಮ್ ಮಾಡ್ಕೊಳ್ತೀನಿ. ಎರಡಕ್ಕೂ ಟ್ರಿಮ್ ಮಾಡಿಕೊಂಡೆ ಇದನ್ನು ಏನಿದೆ ಫ್ರಂಟ್ನ ಈ ಥರ ಅಟ್ಯಾಚ್ ಮಾಡ್ಕೊಂಡು ಈ ಪಟ್ಟಿ ಸೀದಾ ಹಾಕೋಬೇಕು. ಮತ್ತು ಈ ನ್ಯಾಚ್ ಏನಿದೆ, ನ್ಯಾಚ್ ಹೊಡ್ಕೊಂಡಿದ್ದೀವಲ್ಲ ಪ್ರಿನ್ಸೆಸ್ದು ನ್ಯಾಚ್ ಸೇಮ್ ಕರೆಕ್ಟಾಗಿ ಕೂರಬೇಕು. ಇಲ್ಲ ಅಂತಂದರೆ ಅದ್ರದ್ದು ಶೇಪು ಕರೆಕ್ಟಾಗಿ ಕೂರೋದಿಲ್ಲ ಬ್ಲೌಸ್ದು. ಸರಿನಾ? ಆ ಥರ ನೋಡ್ಕೊಂಡು ಯಾವುದು ಡಾಟ್ಸ್ ನ್ಯಾಚ್ ಬಟ್ಟೆ ಉದ್ದ ಇದೆ ಅಂತ ಅನಿಸುತ್ತೋ ಅದನ್ನು ಲೂಸ್ ಬಿಡಿ, ಚಿಕ್ಕದಿರೋದನ್ನ ಟೈಟಿಗೆ ಎಳ್ಕೊಂಡು ಬಂದು ಅಟ್ಯಾಚ್ ಮಾಡಬೇಕು. ಸರಿನಾ? ಅಟ್ಯಾಚ್ ಮಾಡ್ಕೊಂಬಂದಿದ್ದಾಯಿತು. ಬಾಟಮಲ್ಲೂ ಅಷ್ಟೇ ಸ್ವಲ್ಪ ಅಂದರೆ ಅಪ್ ಆ್ಯಂಡ್ ಡೌನ್ ಇರಬಾರ್ದು, ಒಂದೇ ಸಮ ಇರಬೇಕು. ಒಂದು ಸ್ಟಿಚಿಂಗ್ ಹಾಕೊಂಬಂದ್ಬಿಟ್ಟು ಈ ಥರ ಸೀದಾ ಮಾಡಿಬಿಟ್ಟು ನೋಡಿ, ಎಲ್ಲಾದರೂ ಏನಾದರೂ ಫಿಲ್ಟ್ ಇರ್ತಿದ್ರೆ ಅದನ್ನು ಬಿಚ್ಚಿಬಿಟ್ಟು ಸರಿ ಮಾಡ್ಕೊಳ್ಳಿ. ಅದೇನು ಫಿಲ್ಟ್ ಇಲ್ಲ ಅಂತ ಅಂದರೆ ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಹಾಕ್ತೀನಿ ಮತ್ತು ಓರ್ಲಕ್ಕೂ ಮಾಡಬೇಕು. ಇದಕ್ಕೆ ಪೂರ್ತಿ ಬ್ಲೌಸ್ ರೆಡಿ ಆದಮೇಲೆ ಇದು ಮಾಡೋಕ್ಕಾಗೋದಿಲ್ಲ, ಇವಾಗಲೇ ಮಾಡಿಬಿಡ್ಬೇಕು. ಏಕೆಂದರೆ ಈ ಬಟ್ಟೆಗೆಲ್ಲ ಮಾಡ್ಕೊಳ್ತೀವಲ್ವಾ, ಅದರಿಂದ ಇವಾಗಲೇ ಮಾಡಿಬಿಡಬೇಕು. ನೋಡಿ, ಎರಡು ಫ್ರಂಟೂ ರೆಡಿ ಮಾಡಿಕೊಂಡೆ ನಾನು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಶೇಪಲ್ಲ ಇವಾಗ ಕಾಜಾ ಬಟ್ಟೆ ಬಟನ್ ಕಟ್ಟಿ ರೆಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ಇವಾಗ ನಾವು ಬಟನ್ ಪಟ್ಟಿ ಮಾಡ್ಕೊಂಡು ಈ ಥರ ನೋಡಿ ಒಂದು ಸ್ವಲ್ಪ ಪೀಸ್ನ ಯಾಕೆಂದರೆ ನೆಕ್ ಆಲ್ರೆಡಿ ರೆಡಿ ಆಗಿದೆ. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಫ್ರಂಟ್ ಬಟ್ಟೆ ಕೆಳಗಡೆಗೆ ಹಾಕ್ಕೊಂಡು ಬ್ಯಾಕ್ ಪಟ್ಟಿ ಪೀಸು ಮೇಲ್ಗಡೆಗೆ ಹಾಕ್ಕೊಂಡಿದ್ದೀವಿ. 1/2 ಇಂಚ್ ಏನು ಮಾರ್ಜಿನ್ ಇರ್ತೀವಲ್ಲ ಅದಕ್ಕೆ ಈಗ ಇದಕ್ಕೆ ಸ್ಟಿಚಿಂಗ್ ಬರಬೇಕು. ಲೈನಿಂಗ್ ಮೇಲೆ ಸ್ಟಿಚಿಂಗ್ ಮಾಡಬೇಕು. ಆ ಥರ ಒಂದು ಸ್ಟಿಚ್ ಮಾಡಿಕೊಳ್ಳಿ. ಸ್ಟಿಚಿಂಗ್ ಮಾಡಿಕೊಂಡ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇದು ಏನಾದರೂ ಎಕ್ಸ್ಟ್ರಾ ಕಾಣ್ತಿದ್ರೆ ಅದನ್ನು ನೀಟಾಗಿ ಒಳಗಡೆ ತಳ್ಕೊಳ್ಳಿ. ಟ್ರಿಮ್ಮರಲ್ಲಿ ತಳ್ಕೊಬಿಟ್ಟು ಇದನ್ನ ಏನು ಬೇಡ, ಯಾಕೆ ಅಂತಂದರೆ ಏನು ಬಾಟಮಲ್ಲಿ ನಾವು ಪಟ್ಟಿ ಕೊಡಬೇಕಲ್ವಾ, ಏನು ಬೇಡ. ಆಯಿತು. ಈಗ ನಾನು ಕಾಜಾ ಪಟ್ಟಿ ಮಾಡೋದಕ್ಕೆ ನೋಡಿ, ಇದು ಫ್ರಂಟ್ಗೆ ನೋಡಿ, ಇದು ಅಷ್ಟೇ ಈ ಥರ ಇದನ್ನು ಉಲ್ಟಾ ಹಾಕ್ಕೊಂಡಿದ್ದೀನಿ. ಇವಾಗ ಉಲ್ಟಾ ಹಾಕ್ಕೊಂಡು ಏನಿದೆ ಅದನ್ನು ಸ್ಟ್ರೈಟು ಸ್ಟಿಚಿಂಗ್ ಹಾಕ್ಕೊಂಬರೋದು. ನೋಡಿ, ಇದು ಓರ್ಲಾಕ್ನೇ ಮಾಡ್ತೀನಿ, ಮಾಡಬೇಕಲ್ವ ಫ್ರೆಂಡ್ಸ್. ಕಟ್ ಅಟ್ಯಾಚ್ ಆಗಿ ವಿಷಯನೇ ಓರ್ಲಾಕ್ನ ಮಾಡಿದ್ದೀನಿ. ನನ್ನ ಹತ್ರನೇ ಇದೆ ಮಿಷಿನ್ನು. ಓರ್ಲಾಕ್ ಮಾಡಲಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ. ಓರ್ಲಾಕ್ ಮಾಡ್ಕೊಬಿಟ್ಟು ಆಮೇಲೆ ನಾವು ರೆಡಿ ಮಾಡ್ಕೋಬೇಕು. ಇವಾಗ ಇದನ್ನು ಪೀಸ್ನ ಈ ಥರ ಮಾಡ್ಕೊಂಡು ನಾನು ಆದಷ್ಟು ಕಾಜಾಪಟ್ಟಿಗೆ ಲೈನಿಂಗ್ ಬಟ್ಟೆನೇ ಅಟ್ಯಾಚ್ ಮಾಡೋದು. ಬೋಟಿಕಲ್ಲೆಲ್ಲ ಇದೇ ಥರನೇ ಫಿನಿಶಿಂಗ್ ಕೊಡೋದು. ಸ್ಟಿಚಿಂಗ್ ಯಾವ ಥರ ಮಾಡೋದು ಬ್ಲೌಸು ಬಂದೇ ಹೊಲಿಬೋದು, ಇಲ್ಲ ಅಂತ ಹೇಳಿಲ್ಲ.
ಅಂದ್ರೂ ನಾವು ಬ್ಲೌಸ್ನ ಹೊಲಿಯೋದು ಕ್ವಾಲಿಟಿ ಇರಬೇಕು. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟ್ರೈಟು ಸ್ಟಿಚಿಂಗ್ ಹಾಕ್ಕೊಂಡು ಬನ್ನಿ. ಸ್ಟಿಚಿಂಗ್ ಹಾಕ್ಬಿಟ್ಟು ಬನ್ನಿ ಕಾಲು ಈ ಥರ, ಮತ್ತು ಇನ್ನೊಂದು ಸ್ಟಿಚಿಂಗ್, ಮೂರನೇ ಸ್ಟಿಚಿಂಗ್ ಇವಾಗ ಇದು ಫುಲ್ ಎಲ್ಲ ರೆಡಿ ಆಯಿತು. ಯಾಕೆಂತಂದರೆ ನೆಕ್ಕಲ್ಲಿ ಏನೂ ಮಾಡೋಂಗಿಲ್ಲ ನಾವು, ಏನಿಗೂ ಬರಲ್ಲ, ಏನೂ ಬರೋದಿಲ್ಲ ಅಲ್ವಾ. ಈ ಥರ ಆಯಿತು, ಫ್ರಂಟು ರೆಡಿ ಆಯಿತು. ಇವಾಗ ಬಾಟಮಲ್ಲಿ ನಾವು ಇದನ್ನು ಕುಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದೊಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇದೆಯಾ ಅಂತಂದ್ಬಿಟ್ಟು ನೋಡ್ಕೊಳ್ಳಿ. ಅಪ್ ಆ್ಯಂಡ್ ಡೌನ್ ಏನಾರ ಇತ್ತು ಅಂತಂದರೆ ಯಾವ್ದು ಜಾಸ್ತಿ ಇದೆಯೋ ಅದನ್ನು ಲೈಟಾಗೆ ಟ್ರಿಮ್ ಮಾಡ್ಕೊಳ್ಳಿ. ಜಾಸ್ತಿ ಬೇಡ, ಸುಮ್ಮನೆ ಲೈಟಾಗಿ ಹಂಗೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಜಪಟ್ಟಿ ಬಟನ್ ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ ನೋಡಿ. ಇವಾಗ ಇದು ಫ್ರಂಟು ಬಾಟಮ್ ಏನಿದೆ ಆಯಿತಾ, ಕಜಪಟ್ಟಿ ಬಟನ್ ಪಟ್ಟಿ ಆದಮೇಲೆ ಇದನ್ನು ಈ ಥರ ಇಟ್ಕೊಳ್ಳೋಣ. ಈ ಥರ ಇಟ್ಕೊಂಡು ಎಲ್ಲಿ ಬೇಕು ಬರುತ್ತೋ ಅಲ್ಲಿಗೆ 1.5 ಇಂಚಷ್ಟು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ. ಇದು ಫ್ರಂಟ್ಗೆ 1.5 ಇಂಚಷ್ಟು ಫ್ರಂಟ್ಗೆ, ಕೆಳಗಡೆ ಬಾಟಮಲ್ಲಿ ಕೊಡಬೇಕಲ್ವಾ. ಇವಾಗ ನಾವು ಇದನ್ನು ಎಮ್ಮಿಂಗ್ ಮಾಡಬೇಕಾಗತ್ತೆ. ಎಮ್ಮಿಂಗ್ ಬರುತ್ತೆ, ಏಕೆಂದರೆ ನೆಕ್ ಆಲ್ರೆಡಿ ಫಸ್ಟೇ ರೆಡಿಯಾಗಿದೆ. ಒಂದು ಪಟ್ಟಿ ಮಾಡೋದು ಮಾತ್ರ ನಾನು ತೋರಿಸ್ತೀನಿ. ಈ ಥರ ಇದೆಯಲ್ವಾ, ಇದನ್ನಷ್ಟೇ ಸ್ಟಾರ್ಟಿಂಗಲ್ಲಿ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಹಿಂಗೆ 1/4 ಇಂಚು ಮೇಲ್ಗಡೆಗೆ 1/2 ಇಂಚು ಇದು ಮಾಡ್ಕೊಂಡು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಒಳಗಡೆ ಕಾರಂಗೆ. ಯಾಕೆಂದರೆ ಆಲ್ರೆಡಿ ಕಜಪಟ್ಟಿ ಆಗೋಗೈತಲ್ವ, ಅದಕ್ಕೆ 1/2 ಇಂಚು ಈ ಥರ ಇರಲಿ. ಇಲ್ಲಿ ಓರ್ಲಾಕ್ ಮಾಡಿರ್ತೀವಲ್ವ, ಆ ಕಚ್ಚ ಈ ಕಡೆಗೆ ತಿರುಗಿಸಿದ್ರೆ ಸೊಂಟದ ಏನಿದೆ ಸೈಡು ಆ ಕಡೆಗೆ ಟರ್ನ್ ಮಾಡಿದ್ರೆ ಇದೂ ಅಷ್ಟೇ ಈ ಕಡೆಗೆ ಇರಬೇಕು. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಈ ಕಡೆ ಟರ್ನ್ ಮಾಡಿದರೆ ಕಜಪಟ್ಟಿ ಬಟನ್ ಪಟ್ಟಿ ಕಡೆ ಇದನ್ನು ಆ ಕಡೆಗೆ ಟರ್ನ್ ಮಾಡಿರಬೇಕು. ನಾನು ಸೊಂಟದ ಕಡೆಗೆ ಟರ್ನ್ ಮಾಡಿರ್ತೀನಿ, ಸೈಡ್ ಏನು ಬರುತ್ತೋ ಆ ಕಡೆಗೆ ಟರ್ನ್ ಮಾಡಿರ್ತೀನಿ. ಈ ಥರ ಅಟ್ಯಾಚ್ ಮಾಡ್ಕೊಬಿಟ್ಟು ಇದು ಏನು ಮಾಡಲೇಬೇಕಾಗತ್ತಲ್ವ, ಅದಕ್ಕೆ ಬೇಕು ಅಂತಂದರೆ ಈ ಪಟ್ಟಿಗೆ ಫಸ್ಟೇ ಒಂದು ಸ್ಟಿಚಿಂಗ್ ಹಾಕ್ಕೊಡ್ಬೋದು. ನಾನು ಫಸ್ಟೇ ಏನೂ ಹಾಕ್ಕೊಂಡಿಲ್ಲ, ಇವಾಗ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಈ ಥರ ಈ ಪಟ್ಟಿ ಮೇಲೆ ಇದು ಸ್ಟಿಚಿಂಗು ಏನು ಇದು ಹಂಗೆ ಇರುತ್ತೆ. ಲಾಂಗ್ ಸ್ಟಿಚ್ ಏನು ಬೇಡ, ಈ ಥರ ಮಾಡಿ. ಈ ಥರ ಮಾಡಿಬಿಟ್ಟು ಈ ಬಟ್ಟೆ ಏನಿದೆ ನೋಡಿ, ಇದು ಏನಿದೆ ಇದನ್ನು ಹಿಂಗೆ ಫೋಲ್ಡಿಂಗ್ ಮಾಡಿ ಬಟ್ಟೆ ಮೇಲೆ ಫೋಲ್ಡಿಂಗ್ ಮಾಡಿಬಿಟ್ಟು ಇವಾಗ ಏನು ಅಂತಂದರೆ ಲಾಂಗ್ ಸ್ಟಿಚ್ ಇಟ್ಕೊಬಿಡಿ. ಸ್ವಲ್ಪ ಲಾಂಗ್ ಸ್ಟಿಚ್ ಇಟ್ಕೊಬಿಟ್ಟು ಆಮೇಲೆ ಅಟ್ಯಾಚ್ ಮಾಡಿ. ಯಾಕೆ ಅಂತ ಅಂದರೆ ನಮಗೆ ಎಮಿಂಗ್ ಮಾಡೋಕ್ಕೆ ಇದು ಡೆಮ್ಮಿ ಸ್ಟಿಚ್ ಥರ ಇಲ್ಲಿ ಎಮಿಂಗ್ ಮಾಡಲೇಬೇಕು ನೋಡಿ. ಇದೇನಿದೆ ಓರ್ಲಾಕು, ಆ ಓರ್ಲಾಕು ಸ್ಲೀವ್ ಅಟ್ಯಾಚ್ ಮಾಡಿದಾಗೂ ಅಷ್ಟೇ ಈ ಕಡೆಗೆ ಬರಬೇಕು ಕಚ್ಚ, ಆ ಥರನೇ ಟರ್ನ್ ಮಾಡ್ಕೊಂಡಿರಿ. ನಾವು ಇಲ್ಲಿ ಹೆಂಗೆ ಮಾಡಿರ್ತೀವೋ ಅಲ್ಲ ಹಿಂಗೆ ನೋಡಿ. ಇಲ್ಲಿ ಈ ಥರ ಮಾಡಿಬಿಟ್ಟು ಇಲ್ಲಿ ಈ ಥರ ಮಾಡಿಬಿಟ್ರೆ ಇದು ಕ್ಲೀನಾಗಿ ಕೂರಲ್ಲ, ಒಂಥರ ಚುಚ್ಚಿದಂಗೆ ಆಗುತ್ತೆ. ಸರಿನಾ, ಅದನ್ನು ನೋಡ್ಕೊಳ್ಳಿ. ಇದನ್ನು ಡೆಮ್ಮಿ ಸ್ಟಿಚ್ ಆಗ್ತಾ ಇರೋದು, ಯಾಕೆಂದರೆ ಎಮಿಂಗ್ ಮಾಡೋಕ್ಕೆ ಒಂದು ಸೇಫ್ಟಿ ಬೇಕು. ಇಲ್ಲ ಅಂತಂದ್ರೂ ಹಂಗೆ ಮಾಡ್ಬೋದು, ಸ್ವಲ್ಪ ಕ್ರಾಸು ಈ ಥರ ಆಗುತ್ತೆ. ಆ ಪಟ್ಟಿನೂ ಅಷ್ಟೇ ಇದೇ ಥರನೇ ಅಟ್ಯಾಚ್ ಮಾಡ್ಕೊಂಡು ಇದು ಕಟ್ ಮಾಡ್ಕೊಳ್ಳೋದು. ಇನ್ನೊಂದು ಕಡೆನೂ ಮಾಡ್ತೀನಿ ನಾನು ನೋಡಿ ಫ್ರೆಂಡ್ಸ್. ಕಾಜಾಪಟ್ಟಿ ಆಯಿತು ಆಯಿತಾ, ಇದೂ ಆಯಿತು. ಎಷ್ಟು ಪರ್ಫೆಕ್ಟಾಗಿ ಒಳಗಡೆ ಯಾವುದೇ ರೀತಿ ಒಂಚೂರು ವೇಸ್ಟು ಏನು ಕಾಣ್ದಿರ ಅಷ್ಟು ಫಿನಿಶಿಂಗಾಗಿ ಬಂದಿದೆ. ಇವಾಗ ಫ್ರಂಟ್ ಬೇಕು ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರಂಟ್ ಬೇಕು ಅಟ್ಯಾಚ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ನೋಡಿ, ಇದು ಫ್ರಂಟ್ ಅಲ್ವಾ, ಫ್ರಂಟ್ನ ಸೀದಾ ಉಲ್ಟಾ ಹಾಕ್ಕೊಳ್ತೀನಿ. ಉಲ್ಟಾ ನೋಡಿ ಈ ಥರ ಹಾಕ್ಕೊಳ್ತೀನಿ. ಬ್ಯಾಕ್ ಏನು ಇದೆ ಇದನ್ನು ಸೀದಾ ಹಾಕ್ಕೊಳ್ತೀನಿ. ಯಾಕೆ ಅಂತ ಅಂದರೆ ಈ ಥರ ಇನ್ನೋಟೆ ಮಾಡೋದು ನಾನು, ಇಲ್ಲಾಂದರೆ ಓರ್ಲಾಕ್ ಮಾಡ್ಕೋಬೋದು. ಓರ್ಲಾಕ್ ಮಾಡ್ತಾ ಇಲ್ಲ, ಓರ್ಲಾಕ್ ಇಳದೇ ಇರೋರಿಗೆ ಹೆಲ್ಪ್ ಆಗಬೇಕು. ಇಲ್ಲ ಅಂತಂದರೆ ಒಬ್ರೊಬ್ರದ್ದು ಹೊಲ್ದಾಗ ಇಲ್ಲಿ ಶೋಲ್ಡ್ರಲ್ಲೆಲ್ಲ ಕಚ್ಚ ಕಾಣುತ್ತೆ, ಆ ಥರ ಎಲ್ಲ ಹೇಳ್ತಾರೆ. ಈ ಥರ ಇನ್ನೋಟ್ ಮಾಡೋದ್ರಿಂದ ಯಾವುದೇ ರೀತಿ ಕಚ್ಚ ಕಾಣೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹೆಚ್ಚೆಚ್ಚು ಸಪೋರ್ಟ್ ಮಾಡಿ, ಇನ್ನೂ ಹೊಸ ವೀಡಿಯೋಗಳನ್ನ ಹಾಕ್ತೀವಿ. ಈ ಥರ ಒಂದು 1/4 ಇಂಚ್ಗಿಂತ ಕಮ್ಮಿನ ಸ್ಟಿಚಿಂಗ್ ಹಾಕ್ಕೊಬಿಟ್ಟು ನೋಡಿ. ಇವಾಗ ಫ್ರಂಟ್ನ ತೆಗೆದುಬಿಟ್ಟು ಬ್ಯಾಕ್ ಮೇಲೆ ಈ ಥರ ಹಾಕಿ, ಈ ಥರ ಹಾಕಿದಾಗ ನೋಡಿ
ಇದು ಉಲ್ಟಾ ಬಂದಿದೆ, ಸೀದಾ ಬಂದಿದೆ, ಇದು ಸೀದಾ ಬಂದಿದೆ. ಇಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚು ಮಾಡ್ಕೋಬೋದು. ಇದನ್ನು ಇನ್ ಔಟ್ ಅಂತ ಹೇಳ್ತಾರೆ. ಸರಿನಾ? ನಾವು ಬೋಟಿಕ್ಕಲ್ಲೆಲ್ಲ ನಾವು ಬ್ಲೌಸು ಹೊಲಿಸಿದ್ರೆ ಬಟ್ಟೆನ ಅವ್ರು ದುಡ್ಡು ತೊಗೊಳೋದ್ರ ಜೊತೆಗೆ ಕ್ವಾಲಿಟಿನೂ ಇದೇ ಥರನೇ ಸ್ಟಿಚ್ ಮಾಡೋದು. ನಾನು ಫ್ರಂಟ್ ಕಡೆಯಿಂದನೇ ಮಾಡ್ಕೊಬರ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಆ ಕಡೆಗೆ ಕೊಂಟೋಗ್ಬಿಡುತ್ತಲ್ವ ಅಂತ ಅಂದ್ಬಿಟ್ಟು. ಈಗ 1/2 ಇಂಚ್ ಹಿಡಿಯೋದು ಬೇಡ, 1/2 ಇಂಚ್ ಏನಕ್ಕೆ ಹಿಡಿಯೋದು ಬೇಡ ಅಂತ ಅಂದರೆ ನಾನು ಏಕೆಂದರೆ ಆಲ್ರೆಡಿ ಒಂದು 1/4 ಇಂಚಷ್ಟು ಡಿನೋಟ್ ಮಾಡೋಕ್ಕೆ ಒಳಗಡೆ ಫಸ್ಟೇ ಸ್ಟಿಚಿಂಗ್ ಹಾಕೋಬಿಟ್ಟು ಅಲ್ವಾ, ಅದಕ್ಕೆ 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಿ. 1/2 ಇಂಚ್ ಇವಾಗ ಹಿಡಿದ್ರೆ ಅಂದರೆ ಇನ್ನೂ ಕಮ್ಮಿ ಆಗಿಬಿಡುತ್ತೆ. ನೋಡಿ ಯಾವ ಥರ ಬಂದಿದೆ ಇನ್ನೌಟು ಅಂತ ಅಂದ್ಬಿಟ್ಟು. ಸರಿನಾ? ಈ ಥರನೇ ಬರಬೇಕು, ಈ ಥರನೇ ಬರಬೇಕು. ಒಂಚೂರು ವೇಸ್ಟು ಕಾಣೋದಿಲ್ಲ. ಎರಡೂ ಸೈಡು ಅದೇ ಥರನೇ ಇದು ಫ್ರಂಟು ಬ್ಯಾಕ್ ಅಟ್ಯಾಚ್ ಆದಮೇಲೆ ನೀವು ಇವಾಗ ಬೇಕು ಅಂತಂದರೆ ಇದನ್ನ ಬ್ಯಾಕ್ ಕಡೆಗೆ ಹಿಂಗೆ ಕಚ್ಚನ ಹಿಂಗೆ ತಿರುಗಿಸ್ಬಿಟ್ಟು ಇಲ್ಲಿ ಸಣ್ಣದಾಗೆ ಕುರ್ಕೊಡಿಬೋದು. ಇಲ್ಲ ಅಂತಂದರೆ ನಾವು ಕಜ ಬಟನ್ ಮಾಡ್ತೀವಲ್ಲ ಬ್ಲೌಸ್ಗೆ, ಆ ಟೈಮಲ್ಲಿ ಇಲ್ಲಿ ಬ್ಯಾಕ್ ಕಡೆಗೆ ಹಿಂಗೆ ಟರ್ನ್ ಮಾಡಿಬಿಟ್ಟು ಇಲ್ಲಿ ಸಣ್ಣದಾಗೆ ಎಮಿಂಗ್ ಮಾಡ್ಬೋದು. ಸರಿನಾ? ಏಕೆ ಅಂತಂದರೆ ಇದು ಎದೊಳ್ಬಾರ್ದು. ಇದ್ರ ಮೇಲೆ ನಾವೇನಾದರೂ ಎಮಿಂಗ್ ಮಾಡೋಂಗಿದ್ರೆ ಇಲ್ಲ ಪೈಪಿಂಗ್ ಕೊಡೋಂಗಿದ್ರೆ ಇದು ಕೂರುತ್ತೆ. ಇಲ್ಲ ಅಂತಂದರೆ ಈ ಥರನೇ ಕಾಣುತ್ತೆ ಅಲ್ವಾ, ಅದರಿಂದ ಆ ಥರ ಮಾಡ್ಕೋಬೇಕು. ಮಿಸ್ ಮಾಡ್ದಂಗೆ ನಾವು ಬ್ಲೌಸ್ನ ಕಜ ಬಟನ್ ಮಾಡಿದಾಗ ಇಲ್ಲಿ ವರ್ಕ್ ಮಾಡಲೇಬೇಕಾಗತ್ತೆ. ಆ ಕಡೆ ಈ ಕಡೆ ಬ್ಯಾಕ್ ಕಡೆಗೆ ಟರ್ನ್ ಮಾಡಿಬಿಟ್ಟು ಇದು ಮಾಡೋದು. ಇವಾಗ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಫ್ರೆಂಡ್ಸ್, ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು. ಬಫ್ ಸ್ಲೀವನ್ನು ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮಾರ್ಕಲ್ಲ ಅಂದರೆ ಮ್ಯಾಚು ಇರೋದು ಇರುತ್ತೆ. ಇಲ್ಲಿ ಚೇನ್ ಇದೆ. ಸ್ಲೀವ್ ಅಟ್ಯಾಚ್ ಮಾಡಿದ್ನಲ್ಲ, ಇದೇನಿದೆ ಫ್ರೆಂಡ್ಸೆಸ್ದು ಅದು ಬ್ಯಾಕ್ ಕಡೆಗೆ ಬಂತು. ಇದೂ ಅಷ್ಟೇ ನೋಡಿ, ಸ್ಟ್ರೈಟ್ ಹಂಗೆ ಆಯಿತು. ಸ್ಲೀವ್ ನೋಡಿ ಕರೆಕ್ಟಾಗಿ ನಾನು ಏನು ಮ್ಯಾಚ್ ಹೊಡೆದಿದ್ರು ಬಪ್ಪು ಅಲ್ಲಿಗೆ ನಾನು ಸ್ಟಿಚ್ ಮಾಡಿದ್ದೀನಿ. ಕರೆಕ್ಟಾಗಿ ಬಂತು. ನಾವು ಏನು ಫುಲ್ ಇಟ್ಟಿರ್ತೀವೋ ಅಲ್ಲಿಗೆ ಬಂತು. ಯಾವುದೂ ಎಕ್ಸ್ಟ್ರಾ ಬರಲಿಲ್ಲ. ಅದಕ್ಕೆ ನಾನು ಸಣ್ಣದಾಗೆ 4 ಡಾಟ್ಸು ಇಟ್ಕೊಂಡಿದ್ದು. ಆ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಕರೆಕ್ಟಾಗಿ ಬಂತು. ಈ ಸ್ಲೀವ್ ನೋಡಿ ಫ್ರೆಂಡ್ಸ್, ಫೈನಲಿ ಬ್ಲೌಸ್ ರೆಡಿ ಆಯಿತು. ನಾನು ಸೈಡ್ ಅಟ್ಯಾಚ್ ಮಾಡೋದು ತೋರಿಸಿಲ್ಲ ಮತ್ತು ಸ್ಲೀವ್ ರೆಡಿ ಮಾಡೋದು ತೋರಿಸಿಲ್ಲ. ಇದನ್ನು ಬೇರೆ ವೀಡಿಯೋದಲ್ಲಿ ಹಾಕಿದ್ದೀನಿ, ಲೆಂತಿ ಆಗುತ್ತೆ ಅಂತ. ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ವೀಡಿಯೋ ಬೇರೆ ಕಡೆ ಹಾಕಿದ್ದೀನಿ, ಬೇರೆ ವೀಡಿಯೋ. ಫ್ರಂಟ್ ಈ ಥರ ಬಂದಿದೆ, ಬ್ಯಾಕ್ ಈ ಥರ ಬಂದಿದೆ. ನೀವು ಯಾರಿಗೆಲ್ಲ ಹೆಲ್ಪ್ ಆಗುತ್ತೋ ನೀವು ಇದನ್ನು ಉಪಯೋಗಿಸ್ಕೊಂಡು ನೀಟಾಗಿ ನೀವು ಬ್ಲೌಸ್ನ